ನಮಸ್ಕಾರ ಸ್ನೇಹಿತರೆ, ಯುಟೆಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮನೆಯಲ್ಲೇ ಕೂತು ಯಾವ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರನ್ನು ಲಿಂಕ್ ಮಾಡ್ಬೋದು, ಹಾಗೆಯೇ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಮೊಬೈಲ್ ನಂಬರನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂದರೆ, ನೀವೇನಾದರೂ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂಥ ಮೊಬೈಲ್ ನಂಬರನ್ನು ಚೇಂಜ್ ಮಾಡಬೇಕಪ್ಪ ಅಂದರೆ ನೀವು ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ಮೊಬೈಲ್ ನಂಬರನ್ನು ನೀವು ಚೇಂಜ್ ಮಾಡ್ಬೋದು. ಅಂದರೆ ನೀವು ಇಲ್ಲಿ ಯಾವುದೇ ಒಂದು ಆಧಾರ್ ಸೆಂಟರ್ಗೆ ವಿಸಿಟನ್ನು ಮಾಡದೆ ನೀವು ಮನೆಯಲ್ಲೇ ಕೂತು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಬೋದು. ಹಾಗೆಯೇ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವುದೇ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲಪ್ಪ ಅಂದರೆ ನೀವು ಮನೆಯಲ್ಲೇ ಕೂತು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರನ್ನು ಲಿಂಕನ್ನು ಮಾಡ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಚೇಂಜ್ ಮಾಡೋದಾಗಿರ್ಬೋದು, ಹಾಗೆಯೇ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವುದೇ ಒಂದು ಮೊಬೈಲ್ ಸಂಖ್ಯೆ ಲಿಂಕ್ ಆಗಿಲ್ಲಪ್ಪ ಅಂದರೆ ಯಾವ ರೀತಿಯಾಗಿ ನೀವು ಹೊಸದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರನ್ನು ಲಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಬಂದು ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಹಾಗೆಯೇ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂಥವ್ರು ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ. ಹಾಗೆಯೇ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲ್ ಆಗಿರ್ಬೋದು ಅಥವಾ ನಿಮ್ಮೊಂದು ಕಂಪ್ಯೂಟರ್ ಆಗಿರ್ಬೋದು, ಇದರಲ್ಲಿ ನೀವು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಗೂಗಲ್ ಬ್ರೌಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಗೂಗಲಲ್ಲಿ ಬಂದ ತಕ್ಷಣ ನೀವು ಇಲ್ಲಿ ಜಸ್ಟ್ SSUP ಅಂತ ನೀವು ಟೈಪನ್ನು ಮಾಡಬೇಕಾಗುತ್ತೆ. ನೀವು SSUP ಅಂತ ಟೈಪ್ ಮಾಡಿ ಜಸ್ಟ್ ಎಂಟರನ್ನು ಕೊಟ್ಟಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಫಸ್ಟ್ ಲಿಂಕ್ನ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜ್ ಲೋಡಿಂಗ್ ಆಗಿ ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು UIAನ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಹಾಗೆ ಪೇಜನ್ನು ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ನೀವು ಪೇಜನ್ನು ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ಆಪ್ಷನ್ ಸಿಗುತ್ತೆ, ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನೀವು ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಹಾಗೆ ಈ ಒಂದು ಕಾಲಮಲ್ಲಿ ನೀವು ಈ ಒಂದು ಕ್ಯಾಪ್ಚಾ ಕೋಡನ್ನು ಈ ಒಂದು ಕಾಲಮಲ್ಲಿ ಎಂಟರ್ ಮಾಡಿ ನೀವು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನಾನಿಲ್ಲಿ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡ್ತಾ ಇದ್ದೀನಿ ಒಂದು ಬಾಕ್ಸ್. ನಾನಿಲ್ಲಿ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡ್ತಾ ಇದ್ದೀನಿ, ಕ್ಯಾಪ್ಚಾ ಕೋಡನ್ನು ನಾನಿಲ್ಲಿ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡ್ತಾ ಇದ್ದೀನಿ ಮಾಡಬೇಕಾಗುತ್ತೆ. ನಾನು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ 3 ಅಂಕಿಗಳನ್ನು ತೋರಿಸಲಾಗ್ತಿರುತ್ತೆ. ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ ಇರುವಂತಹ ಲಾಸ್ಟ್ 3 ಅಂಕಿಗಳನ್ನು ನಿಮಗೆ ಇಲ್ಲಿ ಶೋ ಮಾಡಲಾಗುತ್ತೆ. ಈ ರೀತಿಯಾಗಿ ಏನಾದ್ರು ಬಂತಪ್ಪ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತ ಅರ್ಥ. ನಿಮಗೆ ಮೊಬೈಲ್ನ ಮುಂದೆ ಏನು ಶೋ ಆಗ್ತಿಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲ್ಲ. ಒಂದು ಪಕ್ಷದಲ್ಲಿ ನೀವು ಈ ಒಂದು ನಂಬರನ್ನು ಯೂಸ್ ಮಾಡ್ತಿರಲ್ಲ, ಹಾಗೆಯೇ ನೀವು ಬೇರೆ ನಂಬರ್ನ ಚೇಂಜ್ ಮಾಡ್ಕೋಬೇಕು ಅನ್ನೋದು ಕೂಡ ನೀವು ಮೊಬೈಲ್ ನಂಬರನ್ನು ಅಪ್ಡೇಟನ್ನು ಮಾಡ್ಕೋಬೋದು. ಹಾಗೆಯೇ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದರೂ ಕೂಡ ನೀವು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಲಿಂಕನ್ನು ಮಾಡ್ಕೋಬೋದು. ಯಾವ ರೀತಿಯಾಗಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ವಾಚ್ ಮಾಡಿ. ನೆಕ್ಸ್ಟ್ ನೀವು ಮತ್ತೊಮ್ಮೆ ಇನ್ನೊಂದು ಗೂಗಲ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ IPPB ಅಂತ ಸರ್ಚ್ ಮಾಡಿ ನೀವು ಎಂಟರನ್ನು ಕೊಡಬೇಕಾಗುತ್ತೆ. ಈ ರೀತಿ ಎಂಟರ್ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ನಿಮಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಬರುತ್ತೆ. ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೋಡ್ಬೋದು, ನಿಮಗೆ ಇಲ್ಲಿ ಸರ್ವಿಸ್ ರಿಕ್ವೆಸ್ಟ್ ಅಂತ ಇದೆ. ಈ ಒಂದು ಸರ್ವಿಸ್ ರಿಕ್ವೆಸ್ಟಲ್ಲಿ ನೀವು ಕೆಳಗಡೆ ಇನ್ನೊಂದು ಇದೆ ನೋಡಿ, ನಾನ್ IPPB ಕಸ್ಟಮರ್ ಅಂತ ಇದೆ. ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಇಲ್ಲಿ 2 ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಒಂದು IPPB ಕಸ್ಟಮರ್ ಅಂತ ಇದೆ, ಇನ್ನೊಂದು ನಾನ್ IPPB ಕಸ್ಟಮರ್ ಅಂತ ಇದೆ. ಇದರಲ್ಲಿ ನೀವು ನಾನ್ IPPB ಕಸ್ಟಮರಲ್ಲಿ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅಂತ ಇದೆ. ನೋಡ್ಬೋದು ನೀವು ಇಲ್ಲಿ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡುವಾಗ ನೆಕ್ಸ್ಟ್ ನಿಮಗೆ ಇನ್ನೊಂದು ಪೇಜ್ ನಿಮಗೆ ಲೋಡಿಂಗ್ ಆಗಿ ಓಪನ್ ಆಗುತ್ತೆ. ಅಲ್ಲಿವರೆಗೂ ನೀವು ವೆಯ್ಟನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿಯ ಒಂದು ಸರ್ವಿಸ್ಗಳ ಲಿಸ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ನಿಮಗೆ ಇಲ್ಲಿ ಓಪನ್ ನ್ಯೂ ಅಕೌಂಟ್ ಇದೆ, ಹಾಗೆಯೇ ಆಧಾರ್ ATM ಇದೆ. ಇಲ್ಲಿ ನಿಮಗೆ ತುಂಬ ಸರ್ವಿಸ್ಗಳ ಲಿಸ್ಟ್ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ಬೋದು ನೀವು ಇಲ್ಲಿ ಆಧಾರ್ ಮೊಬೈಲ್ ಅಪ್ಡೇಟ್ ಇದೆ, ಹಾಗೆಯೇ ಚೈಲ್ಡ್ ಆಧಾರ್ ಎನ್ರೋಲ್ಮೆಂಟ್ ಇದೆ. ಅಂದರೆ ನೀವು ಮನೆಯಲ್ಲೇ ಕೂತು ನಿಮ್ಮ ಒಂದು ಪಾಪುವಿನ ಅಥವಾ ಮಗುವಿನ ಆಧಾರ್ ಕಾರ್ಡನ್ನು ನೀವು ಮನೆಯಲ್ಲೇ ಕೂತು ನೀವು ಮಾಡಿಸ್ಬೋದಾಗಿದೆ. ಇದಕ್ಕೋಸ್ಕರ ನೀವು ಯಾವುದೇ ಒಂದು ಆಧಾರ್ ಅಪ್ಡೇಟ್ ಸೆಂಟರ್ಗಾಗಲಿ ಅಥವಾ ಆಧಾರ್ ಸೆಂಟರ್ಗಾಗಲಿ ನೀವು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಆಧಾರ್ ಮೊಬೈಲ್ ಅಪ್ಡೇಟ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಇಲ್ಲಿ ಆಧಾರ್ ಮೊಬೈಲ್ ಅಪ್ಡೇಟ್ ಅಂತ ಇದೆಯಲ್ಲ, ಇದರ ಮೇಲೆ ನೀವು ರೈಟ್ ಟಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ನೀವು ಪೇಜನ್ನು ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ನೆಕ್ಸ್ಟ್ ನಿಮಗೆ ಚೂಸ್ ಆನ್ ಆಪ್ಷನ್ ಇದೆ. ಇದರಲ್ಲಿ ನೀವು ಮಿಸ್ಟರ್ ಅಥವಾ ಮಿಸಸ್ ಅಥವಾ MS ಅಂತ ಇದೆ. ನೀವು ಇಲ್ಲಿ MR ಅಥವಾ MRS ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗಂಡು ಮಕ್ಕಳಾಗಿದೆ MR ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೆಣ್ಮಕ್ಳಾಗಿದೆ MRS ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ಈ ಒಂದು ಕಾಲಮಲ್ಲಿ ನಿಮ್ಮ ಒಂದು ಫಸ್ಟ್ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಅದನ್ನು ನೋಡ್ಕೊಂಡು ನೀವು ಟೈಪನ್ನು ಮಾಡಬೇಕಾಗುತ್ತೆ. ಹಾಗೆ ಲಾಸ್ಟ್ ನೇಮಲ್ಲಿ ನಿಮ್ಮ ಒಂದು ಇನ್ಷಿಯಲ್ ಅಥವಾ ಏನಾದರೂ ಇದ್ದರೆ ಅಥವಾ ಸರ್ ನೇಮ್ ಇದ್ದರೆ ನೀವು ನಿಮ್ಮ ಒಂದು ಲಾಸ್ಟ್ ನೇಮಲ್ಲಿ ಏನಿರುತ್ತೆ ಅದನ್ನು ನೀವು ಟೈಪನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹರೀಶ್ ಅಂತ ಇದ್ದು ನೆಕ್ಸ್ಟ್ ಅವರೊಂದು ಇನ್ಷಿಯಲ್ ಬಂದುಬಿಟ್ಟು HS ಅಂತ ಇದ್ದರೆ ನೀವು ಈ ಒಂದು ಇನ್ಷಿಯಲ್ನ ನೀವು ಲಾಸ್ಟ್ ನೇಮಲ್ಲಿ ಹಾಕಬೇಕಾಗುತ್ತೆ. ಅದಾದ ನಂತರ ನೀವು ಯಾವೊಂದು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬೇಕು ಅಂತ ಇದ್ದರೆ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಇಮೇಲ್ ID ಯನ್ನು ಕೂಡ ನೀವು ಇಲ್ಲಿ
ಟೈಪ್ ಮಾಡಿ ಅಪ್ಡೇಟನ್ನು ಮಾಡ್ಬೋದು. ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ OTP ಇಮೇಲ್ಗೂ ಬರುತ್ತೆ, ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ಗೂ ಕೂಡ ಬರುತ್ತೆ. ಸೊ ನೀವು ಇಲ್ಲಿ ಇಮೇಲ್ ಐಡಿಯನ್ನು ಹಾಕುವುದು ತುಂಬ ಉತ್ತಮ. ಅದಾದಂಥ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಸೊ ನೀವು ಇಲ್ಲಿ ಕರೆಂಟಾಗಿ ಎಲ್ಲಿ ವಾಸವಾಗಿದ್ದೀರಾ ಸೊ ಆ ಒಂದು ಅಡ್ರೆಸ್ಸನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಹಾಗೂ ನಿಮ್ಮ ಒಂದು ಟೆಂಪರರಿ ಅಡ್ರೆಸ್ ಕೂಡ ಸೇಮ್ ಇದ್ದರೆ ನೀವು ಅದೇ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಅಥವಾ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಬಂದು ಬೇರೆ ಆಗಿದ್ದು, ನೀವು ಕರೆಂಟ್ಲಿ ಬೇರೆ ಜಾಗದಲ್ಲಿ ವಾಸವಾಗಿದೆ ನೀವು, ಸೊ ಆ ಒಂದು ಟೆಂಪರರಿ ಅಡ್ರೆಸ್ಸನ್ನು ನೀವು ಇಲ್ಲಿ ಟೈಪನ್ನು ಮಾಡಬೇಕಾಗುತ್ತೆ. ಸೊ 2 ಬಾಕ್ಸ್ಗಳಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಅಡ್ರೆಸ್ಸನ್ನು ಟೈಪ್ ಮಾಡಿ ಪಿನ್ ಕೋಡನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಏರಿಯಾ ಪಿನ್ ಕೋಡನ್ನು ನೀವು ಇಲ್ಲಿ ಟೈಪನ್ನು ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನಿಮ್ಮ ಒಂದು ಪಿನ್ ಕೋಡನ್ನು ಹಾಕಿದ್ರೆ ನೆಕ್ಸ್ಟ್ ನಿಮ್ಮ ಒಂದು ನಿಯರ್ ಪೋಸ್ಟ್ ಆಫೀಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ಯಾವ ಒಂದು ಪೋಸ್ಟ್ ಆಫೀಸ್ ಹತ್ರ ಆಗುತ್ತೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಎಲ್ಲ ಡೀಟೇಲ್ಸ್ಗಳು ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಎನಿ ಸ್ಪೆಸಿಫಿಕೇಷನ್ ರಿಕ್ವೆಸ್ಟ್ ಅಂತ ಇದೆ. ಸೊ ಇದನ್ನು ನೀವು ಟೈಪನ್ನು ಮಾಡ್ಬೋದು ಅಥವಾ ಬಿಟ್ಟರೆ ಬಿಡ್ಬೋದು, ಸೊ ನಿಮ್ಮ ಇಷ್ಟ. ಸೊ ನೆಕ್ಸ್ಟ್ ನೀವು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟನ್ನು ಮಾಡಿಕೊಂಡು ಹಾಗೆಯೇ ಈ ಒಂದು ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಹಾಕಿ ನೀವು ಅಂದರೆ ಈ ಒಂದು ಟೆಕ್ಸ್ಟನ್ನು ಈ ಒಂದು ಬಾಕ್ಸ್ ಒಳಗಡೆ ನೀವು ಟೈಪನ್ನು ಮಾಡಬೇಕಾಗುತ್ತೆ. ಸೊ ನೀವು ಈ ಒಂದು ಟೆಕ್ಸ್ಟನ್ನು ಈ ಒಂದು ಬಾಕ್ಸ್ ಒಳಗಡೆ ಟೈಪ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗುತ್ತೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಆಗಿದೆ ಅಂತೇಳಿ ನಿಮಗೆ ಒಂದು ಮೆಸೇಜ್ ಪಾಪಪ್ ಆಗುತ್ತೆ. ಸೊ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಸಕ್ಸಸ್ ಆದ ನಂತರ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಸಕ್ಸಸ್ ಆದ ಒಂದು ವಾರದ ಒಳಗಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರನ್ನು ಅವರು ಲಿಂಕನ್ನು ಮಾಡಿಕೊಟ್ಟು ಹೋಗ್ತಾರೆ. ಸೊ ಇಲ್ಲಿ ನಿಮಗೆ ಪೋಸ್ಟ್ ಆಫೀಸ್ ಕಡೆಯಿಂದನೇ ನಿಮ್ಮ ಮನೆಗೆ ಬಂದು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಚೇಂಜನ್ನು ಮಾಡೋದಾಗಿರ್ಬೋದು, ಅವರೇ ಬಂದು ಮಾಡ್ಕೊಟ್ಟು ಹೋಗ್ತಾರೆ. ಸೊ ಅದಕ್ಕಾಗಿ ನೀವು ದಾಖಲಾತಿಗಳನ್ನು ರೆಡಿ ಮಾಡಿಟ್ಕೋಬೇಕಾಗುತ್ತೆ. ಏನಪ್ಪ ದಾಖಲಾತಿ ಬೇಕು ಅಂದರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಹಾಗೆ ನಿಮ್ಮ ಒಂದು ಮೊಬೈಲ್ ಇರಬೇಕಾಗುತ್ತೆ. ಸೊ ಇವೆರಡು ದಾಖಲಾತಿ ಇದ್ದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಒಂದು ಬಯೋಮೆಟ್ರಿಕ್ನ ಮೂಲಕ ಸೊ ನಿಮಗೆ ಚೇಂಜನ್ನು ಮಾಡಿಕೊಡಲಾಗುತ್ತೆ. ಸೊ ಈ ಒಂದು ಸರ್ವಿಸ್ಗೆ ನಿಮಗೆ ₹50 ಚಾರ್ಜನ್ನು ಮಾಡಲಾಗುತ್ತೆ. ಸೊ ಈ ಒಂದು ಚಾರ್ಜನ್ನು ಪಡ್ಕೊಂಡು ಅವರು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರನ್ನು ಲಿಂಕನ್ನು ಮಾಡಿಕೊಡಲಾಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ. ಈ ಮಾಹಿತಿ ಅನ್ನೋದು ಇಷ್ಟ ಇದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.